ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂತಹ IPL ಟೂರ್ನಿ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ಅದರಲ್ಲೂ RCBದೆ ಫಸ್ಟ್ ಮ್ಯಾಚ್ ಅಂದರೆ ಒಂಥರ ಡಬಲ್ ಧಮಾಕ. ಸೊ ಬನ್ನಿ ಹಾಗಾದರೆ ಕ್ವಿಕ್ಕಾಗಿ ಪ್ರಿವ್ಯೂ ನೋಡೋಣ. ಎರಡೂ ಟೀಮಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, 11 ಹೇಗಿರುತ್ತೆ, ಪಿಚ್ ಹೇಗಿರುತ್ತೆ ಅಂತ. ಫಸ್ಟ್ ನಾವು SRHದು ಮುಗಿಸ್ಬಿಡೋಣ, ಓಕೆನಾ. SRH ಬ್ಯಾಟಿಂಗ್ ಪವರ್ ಹೌಸ್. ಅವರಲ್ಲಿ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿ ಹಿಟ್ಟರ್ಸ್ ಇದ್ದಾರೆ. ಸೊ ಅವರ 11 ಹೇಗಿರುತ್ತೆ ಅಂತ ನೋಡಿದ್ರೆ ಅಭಿಷೇಕ್ ಶರ್ಮಾ, ಟ್ರಾವೆಲ್ಸ್ ಹೆಡ್, ಇವರಿಬ್ಬರು ಸೆಟ್ ಆದರೆ ಪವರ್ ಪ್ಲೇನಲ್ಲಿ ಒಂದು 3 ರನ್ ಉಡಾಯಿಸಿದ್ರು ಆಶ್ಚರ್ಯ ಇಲ್ಲ. ಅಂಥ ಇಬ್ಬರು ಬ್ಯಾಟ್ಸ್ಮನ್ಸ್ ಇವರು ಧಮಾಕ ಮಾಡೋರು. 1 ಡೌನ್ ಬಂದು ಅವರ ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್, ಈಗ ಸದ್ಯಕ್ಕೆ ಕ್ಯಾಪ್ಟನ್ ಇಶಾನ್ ಕಿಶನ್ ಅವರು ಇರ್ತಾರೆ. ಸೊ ಅವರಾದಮೇಲೆ ಕ್ಲಾಸನ್. ಸೊ ಈ ಥರ 4 ಜನ ಪವರ್ ಪ್ಯಾಕ್ಡ್ ಪ್ಲೇಯರ್ಸ್ ಟಾಪ್ 4ಅಲ್ಲಿದ್ದಾರೆ. 5ನೇದು ಬಂದು ಅನಿಕೇತ್ ವರ್ಮಾ. ಲಾಸ್ಟ್ ಸೀಸನ್ ಕೂಡ ಒಳ್ಳೆ ಪ್ರಾಮಿಸ್ ತೋರಿಸಿದ್ರು ಇಂಡಿಯನ್ ಬ್ಯಾಟ್ಸ್ಮನ್. ಸೊ ಅವರು 5ನೇದು ಬರ್ತಾರೆ. ಅವರು ಕೂಡ ಒಳ್ಳೆ ಹಿಟ್ಟಿಂಗ್ ಎಬಿಲಿಟಿ ಇದೆ. 6ನೇದು ಈಗ ಪ್ರಶ್ನೆ, ಲಿವಿಂಗ್ ಸ್ಟೋನ್ RCBಯಿಂದ ಅಲ್ಲಿಗೀಗ ಬಿಡ್ ಆಗಿದ್ದಾರೆ. ಸೌರ ಅಥವಾ ಒಬ್ಬ ಬೌಲರ್ಗೆ ಹೋಗ್ತಾರಾ, ಇಶಾನ್ ಮಲಿಂಗ ಅನ್ನೋದೀಗ ಪ್ರಶ್ನೆ. 7ನೇದು ಬಂದು ಹರ್ಷಲ್ ಪಟೇಲ್, ಆಮೇಲೆ ಹರ್ಷ್ ದುಬೆ, ಬ್ರೈಡನ್ ಕಾರ್ಸ್, ಸಲೀಲ್ ಅರೋರಾ, ಜೈದೇವ್ ಉನಟ್ಕಟ್. ಈ ಟೀಮನ್ನು ನೋಡಿದಾಗ, 11 ನೋಡಿದಾಗ ಏನು ಪ್ರಶ್ನೆ ಇದೆ ಅಂತಂದರೆ, ಅವರ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಎಲ್ಲೋ ಸ್ವಲ್ಪ ವೀಕ್ ಲಿಂಕ್ ಇದೆ ಅಂತ ಅನಿಸ್ತಾ ಇದೆ. ಉನಟ್ಕಟ್ ಹಾಗೆ ಹರ್ಷಲ್ ಪಟೇಲ್, ನೀವಿಬ್ಬರನ್ನು ನೋಡಿದ್ರೆ ಹರ್ಷಲ್ ಪಟೇಲ್ ಓಕೆ, ಬಟ್ ಅವ್ರು ಯಾವ ರನ್ ಕೊಡ್ತಾರೆ, ವಿಕೆಟ್ ಎಕ್ತಾರೆ ಗೊತ್ತಾಗಲ್ಲ. ವಿಕೆಟ್ ಎಕ್ತಾರೆ ಬಟ್ ಅಷ್ಟೇ ರನ್ ಕೂಡ ಕೊಡ್ತಾರೆ. ಸೊ ಈ ಥರ ಇದೆ ಇದು ಟೋಟಲ್ 11. ಇನ್ನು ನಮ್ಮ RCB ವಿಚಾರಕ್ಕೆ ಬರೋಣ. RCB 11 ಹೇಗಿರುತ್ತೆ? ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅದಾದಮೇಲೆ 3ನೇ ಪ್ಲೇಸಲ್ಲಿ ದೇವದತ್ ಪಡಿಕ್ಕಲ್, ಆಬ್ವಿಯಸ್ ಚಾಯ್ಸ್. ಬಟ್ ಈ ಸಲ ವೆಂಕಟೇಶ್ ಅಯ್ಯರ್ ಇರೋದ್ರಿಂದ ಇದೊಂದು ಸ್ವಲ್ಪ ಒಂದು ಗ್ಯಾಂಬಲ್ ಆಗುತ್ತೆ. ಹೇಗೆ ಮ್ಯಾನೇಜ್ ಮಾಡೋದು? ಪಡಿಕ್ಕಲ್ ಆಲ್ರೆಡಿ RCBಗೆ ಸೆಟ್ ಆಗಿ ಪ್ರೂವ್ ಮಾಡಿದ್ದಾರೆ. ವೆಂಕಟೇಶ್ ಅಯ್ಯರ್ಗೆ ಬೌಲಿಂಗ್ ಎಬಿಲಿಟಿ ಇದೆ, ಒಂದು ಎಕ್ಸ್ಟ್ರಾ ನಿಮಗೊಂದು ಆಪ್ಷನ್ ಸಿಗುತ್ತೆ. ಸೊ ಹಾಗಾಗಿ ಅದೊಂದು ಪ್ರಶ್ನೆ ಇದೆ. 4ನೇದು ಬಂದು ರಜತ್ ಪಟಿದಾರ್, ಕ್ಯಾಪ್ಟನ್, ನೋ ಡೌಟ್. ಈ ಟಾಪ್ 4 ಹೀಗಿರುತ್ತೆ. 5ನೇದು ಬಂದು ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನೆ. ಇಲ್ಲಿ ಜಿತೇಶ್ ಶರ್ಮಾ ಇದಕ್ಕೆ ಬಂದರೆ. 6ನೇದರಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಇದೆ, ಜೇಕಬ್ ಬೆತ್ತಲ್ ಹೋಗ್ತೀರಾ ಅಥವಾ ಟಿಮ್ ಡೇವಿಡ್ ಹೋಗ್ತೀರಾ? ಯಾಕಂದರೆ ಟಿಮ್ ಡೇವಿಡ್ ಫಸ್ಟ್ ಚಾಯ್ಸ್, ಯಾವುದೇ ಡೌಟ್ ಇಲ್ಲ. ಆದರೆ ಜೇಕಬ್ ಬೆಲ್ ಅವರ ಫಾರ್ಮ್ ಏನಿದೆ ಅದ್ಭುತವಾಗಿದೆ. ಸೊ ಇದೊಂದು ಕನ್ಫ್ಯೂಷನ್ ಇರುತ್ತೆ. ಇದನ್ನು ಹೇಗೆ ಟೀಮ್ ಇದು ಮಾಡುತ್ತೆ ನೋಡಬೇಕು ಮ್ಯಾನೇಜ್ಮೆಂಟ್. 7ನೇದು ಬಂದು ನೋ ಡೌಟ್ ರೊಮಾಲಿಯೋ ಶೆಫರ್ಡ್, ನಮ್ಮ ಬೀಸ್ಟ್, ಏನು ಗಾಡ್ಜಿಲ್ಲಾ ಥರ ಅವ್ರು ಬಂದು ಆಡ್ತಾರಲ್ಲಿ. ಅದಾದಮೇಲೆ ಕೃಣಾಲ್ ಪಾಂಡ್ಯ, ಅದರಲ್ಲೂ ಕೂಡ ಯಾವುದೇ ಡೌಟ್ ಇಲ್ಲ. ಬೌಲಿಂಗ್ ಅಂತ ಬಂದಾಗ ಪೇಸ್ ಅಟ್ಯಾಕ್ ಭುವನೇಶ್ವರ್ ಕುಮಾರ್, ಅವರ ಜೊತೆಗೆ ಜೇಕಬ್ ಡಫಿ ಫಸ್ಟ್ ಚಾಯ್ಸ್. ಇವರಿಬ್ಬರು ಕೂಡ ಸುಯೇಶ್ ಶರ್ಮಾ ಸ್ಪಿನ್ನರ್ ಆಗಿರ್ತಾರೆ. ಅವರ ಸಿಚುವೇಶನ್ ನೋಡಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಬಹುದು. ಯಶ್ ಡಯಾಲ್ ಇಲ್ಲ, ಹಾಗಾಗಿ ಮಂಗೇಶ್ ಯಾದವ್ ಟೀಮ್ ಒಳಗಡೆ ಬರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಡೆಬ್ಯೂ ಮಾಡ್ತಾರೆ RCBಗೆ ಅಂತ ಇನ್ನೊಂದು ಚರ್ಚೆ ಇದೆ. ರಶಿಕ್ ದಾರ್ ಸಲಾಮ್ ಏನಾದರೂ ಆಡಿಸಬಹುದಾ? ಯಾಕಂದರೆ ಲಾಸ್ಟ್ ಸೀಸನ್ ಆಲ್ರೆಡಿ ಸೆಟಪ್ ಅಲ್ಲಿದ್ರು. ಸೊ ಅವ್ರಿಗೇನಾದರೂ ಅವಕಾಶ ಸಿಗುತ್ತಾ ಅಂತ. ಸೊ ಈ ಥರ ಇದೆ ಸಿಚುವೇಶನ್. ಸೊ ಪರಿಸ್ಥಿತಿ ಹೇಗಿದೆ, ಇನ್ನು ಬೌಲಿಂಗ್ ಏನು, ಪಿಚ್ ಹೇಗಿದೆ ಅಂತ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ RCB ಹೈ ಸ್ಕೋರಿಂಗ್ ಪಿಚ್, ಯಾವತ್ತೂ ಕೂಡ ಸಖತ್ತಾಗಿ ಇಲ್ಲಿ ರನ್ ಹೊಡಿಬೋದು. ಜೊತೆಗೆ ಕಳೆದ 5 ಮ್ಯಾಚಲ್ಲಿ ಟಾಸ್ ಗೆದ್ದವರು ಫಸ್ಟ್ ಫೀಲ್ಡಿಂಗ್ ಅನ್ನೇ ಮಾಡಿದ್ದು, ಚೇಸಿಂಗ್ ಮಾಡಿ ವಿನ್ ಆಗಿದ್ದಾರೆ 70%. ಸೊ ಆ ಕಾರಣಕ್ಕೆ ಟಾಸ್ ಏನಾದರೂ ಗೆದ್ದರೆ ಫೀಲ್ಡಿಂಗ್ ಆಯ್ಕೆ ಮಾಡ್ಬೋದು. ಮಳೆ ಬರುವಂಥ ಯಾವುದೇ ಸಂಭವ ಇಲ್ಲ. ಎರಡೂ ಟೀಮ್ಗಳು ಮುಖಾಮುಖಿ ಆದಾಗ ಯಾವಾಗಲೂ ಕೂಡ ಬಿಗ್ ಸ್ಕೋರ್ ಬಂದಿದೆ. 287 ಬಂದಿದೆ ಹಿಂದೆ, ಹಾಗೆ 240 ಬಂದಿದೆ. ಸೊ ಹಾಗಾಗಿ ಎರಡೂ ಟೀಮ್ಗಳು ಕೂಡ ಧಮಾಕ ಮಾಡುವಂಥ ಟೀಮ್ಗಳು. ದೊಡ್ಡ ಸ್ಕೋರ್ ಅಂತೂ ಪಕ್ಕ. ಇದು ಈ ಮ್ಯಾಚ್ನ ಪ್ರಿವ್ಯೂ. ನಿಮ್ಮ ಪ್ರಕಾರ 11 ಹೇಗಿರಬೇಕು RCBದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.